ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಟೇಸ್ಟಿಯಾಗಿರೋ ಸೂಪರಾಗಿರೋ ಮೆಂತ್ಯ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳಿಬೇಕು. ಈಗಿನ ಸೊಪ್ಪುಗಳಲ್ಲಿ ತುಂಬ ಔಷಧಿ ಕೆಮಿಕಲ್ಸ್ ಹಾಕಿರೋದ್ರಿಂದ ಏನು ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದಲ್ವೇ ಅಲ್ಲ. ಅದರಿಂದ ತುಂಬ ಚೆನ್ನಾಗಿ ನೋಡಿ, ಈರುಳ್ಳಿಗೆ ನೋಡಿ ಯಾವ ಥರ ಕೆಮಿಕಲ್ ಹಾಕ್ತಾರೆ. ಇದು ಈರುಳ್ಳಿ ಹಾಳಾಗಿ ಹೋಗ್ಬಾರ್ದು ಅಂತ ಕೆಮಿಕಲ್ ಹಾಕ್ತಾರೆ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಇದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗಿನ ತಿನ್ನೋ ಆಹಾರದಲ್ಲೆಲ್ಲ ಕೆಮಿಕಲ್ಲೇ ಇರೋದು. ನೋಡಿ, ಬೆಂಗಳೂರಲ್ಲಿ ನೆನ್ನೆ ದೊಡ್ಡ ದೊಡ್ಡ UP ಸಿಟಿಲಿರೋ ಹೋಟೆಲ್ಗಳಿಗೆಲ್ಲ ಯಾವ ಥರ ಇತ್ತು. ಅದಕ್ಕೆ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ, ಇಲ್ಲಿ ನಾನು ದೊಡ್ಡ ಸೈಜ್ದು ಒಂದು 4-5 ಇದು ಈರುಳ್ಳಿನ ತೊಳೆದ್ಬಿಟ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಕುಕ್ಕರ್ ತೊಗೊಂಡು ಈಗ ಅದಕ್ಕೆ ಪಲಾವ್ ಎಲೆ, 2 ಆಲ್ ಸ್ಪೈಸಸ್ಸು, ಚಕ್ಕೆ, ಸ್ಟಾರು, ಏಲಕ್ಕಿ, 1-2 ಲವಂಗ. ಏಲಕ್ಕಿನ ಒಂದು ಸ್ವಲ್ಪ ಓಪನ್ ಮಾಡಿ ಹಾಕ್ಕೊಳ್ಳಿ. ಅದು ಹಂಗೆ ಹಾಕಿದ್ರೆ ಅದರಲ್ಲಿರೋ ಅರೋಮಾ ಎಲ್ಲ ಅಲ್ಲೇ ಇರುತ್ತೆ. ನೀವೇನು ಮಾಡ್ತೀರೋ ಅಡುಗೆ ಒಳಗಡೆ ಅದು ಸೇರಿಕೊಳ್ಳೋದೇ ಇಲ್ಲ. ನಾನಿಲ್ಲಿ ಎಲ್ಲ ಸ್ಪೈಸಸ್ನ ಎಣ್ಣೆ ಹಾಕಿ ಕುಕ್ಕರ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ನೀವು ಯಾವುದೇ ಬಾತು ಏನಾದರೂ ಪಲಾವು ರೈಸ್ ಐಟಮ್ ಮಾಡಬೇಕಾದ್ರೆ. ಈಗ ನಾನು ಕಟ್ ಮಾಡಿರೋ ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ನೀವು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಇಲ್ಲಿ ಪುದೀನಾನ ಒಣಗಿಸಿ ಪುಡಿ ಮಾಡಿಟ್ಕೊಂಡಿರ್ತೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಪುದೀನಾನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹಸಿ ಪುದೀನ ಇದ್ದರೂ ಹಸಿ ಪುದೀನೂ ಆ್ಯಡ್ ಮಾಡ್ಕೊಳ್ಳಿ. ಅದು ಪುದೀನ ತುಂಬ ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಇರಲ್ಲ, ಕೊಳ್ತೋಗ್ಬಿಡುತ್ತೆ. ಹಂಗಾಗಿ ನೀವು ಒಣಗಿಸಿ ಸ್ಟೋರ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು 1-2 ಟೊಮೆಟೊನು ತೊಳೆದಿಟ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಈಗ ತಾನೇ ಬಿಗಿನರ್ನು. ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಒಳ್ಳೊಳ್ಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಟೊಮೆಟೊನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವೆಷ್ಟು ಜನ ಈ ವಿಡಿಯೋ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತೀನಿ ನಾನು. ತುಂಬ ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ, ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ಪಕ್ಕದಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದು ತುಂಬ ಖಾರ ಇದೆ ಹಸಿಮೆಣ್ಸಿನ್ಕಾಯಿ. ನಾನಿಲ್ಲಿ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಂಗೆ ಕಟ್ ಮಾಡಿನಾದರೂ ಹಾಕ್ಕೊಬೋದು ಹಸಿಮೆಣ್ಸಿನ್ಕಾಯಿ. ನಾನಿಲ್ಲಿ ನನಗೆ ಮಕ್ಕಳೆಲ್ಲ ತಿನ್ನೋದ್ರಿಂದ ನಾನು ಪೇಸ್ಟ್ ಮಾಡಿ ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ಕಡ್ಡಿ ಅಂಥದ್ದೆಲ್ಲ ಬಿಸಾಕಬೇಡಿ, ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಅದರಲ್ಲೇ ಚೆನ್ನಾಗಿರೋದು ಟೇಸ್ಟು. ನೋಡಿ, ಈಗ ಅದಕ್ಕೆ ಸ್ವಲ್ಪ ಅರಿಶಿನನೂ ಹಾಕ್ಕೊತಾ ಇದ್ದೀನಿ. ಅರಿಶಿನನೂ ಹಾಕ್ಕೊಂಡಾದ್ಮೇಲೆ ಈಗ ನಾನು ಹಸಿ ಬಟಾಣಿನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ 1-2 ಹಿಡಿಯಷ್ಟು ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಪ್ಲೀಸ್, ಸಪೋರ್ಟ್ ಮಾಡಿ. ಈಗ ಇದನ್ನು ಗ್ರೈಂಡ್ ಮಾಡೋಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಏನು ರುಬ್ಬೋದು ಬೇಡ ಅಂದರೆ ಎಲ್ಲ ಹಂಗೆ ನೀವು ಗರಂ ಮಸಾಲ, ಧನಿಯಾ ಪೌಡರ್ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಕೋಬೋದು. ಮೊಸರು ಡೈರೆಕ್ಟ್ ಒಗ್ಗರಣೆಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ನೀವು ಆ ಥರನೂ ಮೆಂತ್ಯ ಸೊಪ್ಪು ಬಾತ್ ಮಾಡ್ಕೋಬೋದು. ಇಲ್ಲಿ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಮಕ್ಕಳು ತಿನ್ನೋದ್ರಿಂದ. ಈ ಥರ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಎಲ್ಲ ಮಸಾಲ ಮಿಕ್ಸ್ ಆಗುತ್ತಲ್ವ. ನೋಡಿ, ಈಗ ನಾನು ಮಸಾಲೆನ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ತೊಗೊಳ್ಳಿ. ನಾನೀಗ 2.5 ಪಾವಿಗಷ್ಟು ಮಾಡ್ತಾಯಿದ್ದೀನಿ. ಈಸಿಯಾಗಿ 5-6 ಜನ ಬೆಳಗ್ಗೆ ತಿಂಡಿಗೆ ಸೂಪರಾಗಿರುತ್ತೆ. ಒಂದು ಸರಿ 5-6 ಜನ ಈಸಿಯಾಗಿ ತಿನ್ಬೋದು. ಇಬ್ಬರಿದ್ದರೆ 1 ಪಾವಷ್ಟು ಮಾಡ್ಕೊಳ್ಳಿ. ಒಂದು 3-4 ಜನ ಇದ್ದರೆ 1.5 ಪಾವನಷ್ಟು ಮಾಡ್ಕೊಳ್ಳಿ. ಹಬ್ಬದಲ್ಲಿ ಎಲ್ಲನ ಮಾಡಿದ್ರೆ, ಇದು ಹಬ್ಬ ಯಾವುದಾದ್ರೂ ಸಿಂಪಲ್ ಹಬ್ಬಗಳು ಬರುತ್ತಲ್ಲ, ಅವಾಗ ಮೆಂತ್ಯ ಬಾತು, ಮೊಸರು ಬಜ್ಜಿ, ಒಂದು ಸ್ವೀಟ್ ಮಾಡಿದ್ರೆ ನಿಮ್ಮ ಹಬ್ಬನೇ ಮುಗ್ದೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ರುಬ್ಬಿರೋ ಮಸಾಲೆನೆಲ್ಲ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಚೆನ್ನಾಗಿ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಬಿಡೋಣ.
ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗೇ ಮಿಕ್ಸ್ ಆಗುತ್ತೆ, ಉಪ್ಪು ಖಾರ ಎಲ್ಲ. ನೀವೇನು ರುಬ್ಬೋದು ಬೇಡ ಅನ್ನೋರು ಬ್ಯಾಚುಲರ್ಸ್ ಎಲ್ಲ ಹಸಿಮೆಣ್ಸಿನ್ಕಾಯಿನ ಹಂಗೆ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನೋಡಿ ಈಗ ನಾನು ಇದನ್ನು ಪಾವು ಅಂತಾರೆ. ಪಾವಲ್ಲಿ ನಾನಿಲ್ಲಿ 2.5 ಪಾವ್ನಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದು ಪಾಲಿಶ್ಡ್ ರೈಸ್ನ ತಿಂಡಿಗೆ ಯೂಸ್ ಮಾಡ್ತೀನಿ ನಾನು. ಅನ್ಪಾಲಿಶ್ಡ್ ರೈಸ್ನ ಊಟಕ್ಕೆ ಅನ್ನ ಸಾರಿಗೆ ಯೂಸ್ ಮಾಡ್ತೀನಿ. ಅನ್ಪಾಲಿಶ್ಡ್ ರೈಸ್ನ ಯೂಸ್ ಮಾಡಿ, ಯಾಕೆಂದರೆ ಅದರಲ್ಲಿ ಶುಗರ್ ಎಲ್ಲ ಫೈಬರ್ ಇರುತ್ತೆ. ಶುಗರು ಪಾಲಿಶ್ಡ್ ರೈಸ್ ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ಅನ್ಪಾಲಿಶ್ಡ್ ರೈಸ್ನ ಯೂಸ್ ಮಾಡಿ. ರೇರಾಗಿ ತಿಂಡಿ ಮಾಡ್ತೀವಲ್ಲ, ಅದಕ್ಕೆ ನೀವು ಪಾಲಿಶ್ಡ್ ರೈಸ್ನ ತೊಗೊಂಡ್ರೂ ಪರವಾಗಿಲ್ಲ. ನೋಡಿ ಈಗ ಇದನ್ನ 2.5 ಪಾವ್ನಷ್ಟು ಅಕ್ಕಿನ ಚೆನ್ನಾಗೆ 1-2 ಸರಿ ತೊಳೆದ್ಬಿಟ್ಟು ಈಗ ಅಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು, ಈ ಪಾವಲ್ಲಿ ನೋಡಿ ಇದು ಪಾವು ಅಂತಾರೆ. ಇದರಲ್ಲಿ ನಾನು 1 ಲೋಟಕ್ಕೆ 2 ಲೋಟಷ್ಟು ನೀರು ಹಾಕ್ಕೊಳ್ಳಿ. ನೀವು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊತೀರೋ ಅದಕ್ಕೆ 2 ಲೋಟಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಈಗ ನಾವು ಇದಕ್ಕೆ ಏನು ಮಾಡೋಣ, ಅಕ್ಕಿನ ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ ಈಗ ನಾನು ಕಣ್ಣು ಅಳ್ತಲೇ ನೀರು ಹಾಕೋದು. ನಾನು ಯಾವುದೇ ಥರ ಮೆಜರ್ಮೆಂಟ್ ಮಾಡಲ್ಲ. ನಂಗೆ ಮೆಜರ್ಮೆಂಟ್ ಹಾಕಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ. ಕಣ್ಣು ಅಳ್ತಲೇ ಹಾಕಿ ನಾನು ಮಾಡ್ತೀನಿ. ನೋಡಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಇಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದು. ನೀವು ನನ್ನ ಥರ ಮಾಡೋಕ್ಕೆ ಹೋಗಬೇಡಿ, ನೀವು ಮೆಜರ್ಮೆಂಟ್ ಮಾಡಿ ಫಸ್ಟ್. ಬಿಗಿನರ್ಸ್ ಆಗಿದ್ದರೆ, ಇಲ್ಲ ಗೊತ್ತಿರೋರಾಗಿದ್ದರೆ ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಮಾಡಬೇಕು ಅಂತ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಉಪ್ಪು ಖಾರ ಸರಿಗಿದೆಯಾ ಅಂತ ಒಂದು ಸರಿ ನೋಡ್ಕೊಳ್ಳಿ. ಈಗ ನಾವೇನು ಮಾಡಬೇಕು, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ನಿಂಬೆಹಣ್ಣನ್ನ ಹಿಂಡ್ಕೊಳ್ಳಿ. ಚಿಕ್ಕ ಸೈಜ್ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ದೊಡ್ಡದಾದರೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡ್ಕೊಂಡಾದ್ಮೇಲೆ ಇಲ್ಲಿ ಏನು ಮಾಡಬೇಕು, 1 ಟೇಬಲ್ ಸ್ಪೂನ್ ತುಪ್ಪ ಇದ್ದರೆ ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮಗೆ ಇದ್ದರೆ ಹಾಕ್ಕೊಳ್ಳಿ ಆಯಿತಾ, ಇಲ್ಲ ಅಂದರೂ ಪರವಾಗಿಲ್ಲ. ನಾನಿಲ್ಲಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದರಲ್ಲೇ ಆಲೆ ಅರ್ಧ ಬೆಂದೋಗಿದೆ ಅಕ್ಕಿ ನಂದು. ನೋಡಿ ಇಷ್ಟೇ. ಈಗ ನಾವೇನು ಮಾಡಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಸರಿಗಿದೆಯಾ ಒಂದು ಸರಿ ನೋಡ್ಕೊಂಬಿಟ್ಟು ಇವಾಗ ಏನು ಮಾಡಬೇಕು, ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಅಷ್ಟೇ. 1 ವಿಷಲ್ ಹೊಡಿಸ್ಕೊಂಡ್ರೆ ಸಾಕು. ನಿಮಗೆ ಬಿಸಿ ಬಿಸಿ ಮೆಂತ್ಯ ಬಾತ್ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮನೇಲಿ ಮಾಡ್ಕೊಂಡು ತಿನ್ನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ನಾನು ಮೊಸರು ಬಜ್ಜಿಗೆ ಈರುಳ್ಳಿ, ಸೌತೆಕಾಯಿ, ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಪೌಡರ್, ಮೊಸರು ಹಾಕಿ ಇಲ್ಲಿ ಮೊಸರು ಬಜ್ಜಿನೂ ಮಾಡ್ಕೊತಾ ಇದ್ದೀನಿ. ಇದು ಕೊತ್ತಂಬರಿನೂ ಹಾಕಿದ್ದೀನಿ. ನೋಡಿ ಇಲ್ಲಿ ಮೆಂತ್ಯ ಬಾತ್ ರೆಡಿ ಆಯಿತು. ನೋಡಿ ಎಷ್ಟು ಉದುದ್ರಾಗಿ ಸೂಪರಾಗಿ ಬಂದಿದೆ. ಅದು ಹಬೆಗೆ ನನ್ನ ಕ್ಯಾಮ್ರಾನೇ ಬ್ಲ್ಯಾಕ್ ಆಗಿದೆ. ನೋಡಿ ನೀಟಾಗಿ ಸಕ್ಕತ್ತಾಗಿ ಬಂದಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.